Hi friends, welcome to my YouTube channel. Please like, share and subscribe to my YouTube channel. ಸೊ ಈಗ ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರೇಡ್ ಬಿದು ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾವೀಗ ನೋಡೋಣ. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವ ವೆಬ್ಸೈಟಲ್ಲಿ ಅಂದರೆ www.rbi.org.in ಈ ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನ್ಯೂ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಕೊಡಬೇಕಾಗುತ್ತೆ. ಅಲ್ಲಿ ಇವಾಗ ಬೇಸಿಕ್ ಇನ್ಫಾರ್ಮೇಷನ್ ಹಾಕಬೇಕು. ಫಸ್ಟ್ ನಿಮ್ಮದು ಫುಲ್ ನೇಮ್ ಹಾಕಬೇಕು, ಫಸ್ಟ್ ನೇಮು, ಆಮೇಲೆ ಕನ್ಫರ್ಮ್ ಫಸ್ಟ್ ನೇಮ್ ಮತ್ತು ಇನ್ನೊಂದು ಸತಿ ಹಾಕಬೇಕಾಗುತ್ತೆ. ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್ ಹಾಕಿ ಮತ್ತು ಕನ್ಫರ್ಮ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ನೇಮ್ ನಿಮ್ಮದು ಇನಿಷಿಯಲ್ ಇಲ್ಲ ಅಂದರೆ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಆಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮದು, ಮತ್ತು ಕನ್ಫರ್ಮ್ ಮಾಡಬೇಕು. ಆಲ್ಟರ್ನೇಟಿವ್ ನಂಬರ್ ಇದ್ದರೆ ಅದನ್ನು ಹಾಕಬೇಕು. ಇಮೇಲ್ ಐ ಡಿ ಹಾಕ್ಬಿಟ್ಟು ಇಲ್ಲಿ ಡೊಮೈನ್ ಅಂತ ಇದೆಯಲ್ಲ ಅಲ್ಲಿ gmail.com ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಸತಿ ಕನ್ಫರ್ಮ್ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮದು ಐ ಡಿ ಆ್ಯಂಡ್ ಪಾಸ್ವರ್ಡ್ ಕೊಡ್ತಾರೆ ಲಾಗಿನ್ ರಿಜಿಸ್ಟರ್ ಆದಮೇಲೆ. ಸೊ ಫಸ್ಟ್ ಫೋಟೋಗ್ರಾಫ್ ಹಾಕಬೇಕಾಗುತ್ತೆ, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನೀವು, ಮತ್ತು ಇಲ್ಲಿ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ಇಲ್ಲಿ ಸ್ಕ್ಯಾನ್ ಮುಖಾಂತರ ಮಾಡಿ ನೀವು ಫೋನಲ್ಲಿ ಅಪ್ಲೋಡ್ ಮಾಡ್ಬೋದು, ನನಗೆ ಲೈವಾಗೂ ಹಾಕ್ಬೋದು. ಇಲ್ಲಿರೋ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅದು ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬಾರ್ದು, ಓನ್ಲಿ ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು. ನೆಕ್ಸ್ಟ್ ಅದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬೇಸಿಕ್ ಡೀಟೇಲ್ಸ್, ಇವಾಗ ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಆ ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಜನರಲ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಅಲ್ಲಿ ಓಕೆ ಅಂತ ಕೊಡಿ. ನೆಕ್ಸ್ಟ್ SC ಕ್ಯಾಟಗರಿ ಆದರೆ ನಿಮ್ದು ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗುತ್ತೆ, ಮತ್ತು ಅದು ಸರ್ಟಿಫಿಕೇಟ್ ಡೇಟ್ ಇರುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೀವು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನಿಮ್ದು ಏನಾದರೂ ಡಿಸಬಿಲಿಟಿ ಇದ್ದರೆ ಇಲ್ಲೂ ಅಷ್ಟೇ ಕೊಡಿ. ನೆಕ್ಸ್ಟ್ ಇದೇನು ಕೊಡೋಂಗಿಲ್ಲ. ಡು ಯು ಪೋಸಸ್ MPhil ಕ್ವಾಲಿಫಿಕೇಷನ್ ಅಂತ ಇದೆ, ನಿಮ್ದು ಅದಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಡು ಯು ಪೋಸಸ್ ಡಾಕ್ಟರೇಟ್ ಡಿಗ್ರಿ ಅಂತ ಇದೆ, ಎಸ್ ಇಲ್ಲ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಆಮೇಲೆ ರಿಸರ್ವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದರೆ ಇಲ್ಲಿ ಎಸ್ ಆರ್ ನೋ ಕೊಡಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನಿಮಗೆ ಆ್ಯಸ್ ಅನ್ ಆಫೀಸರ್ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್ ಎಸ್ ಅಂದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಆಮೇಲೆ ನೀವೇನಾದರೂ ಎಂಪ್ಲಾಯಿ ಆಫ್ ದ ಗೌರ್ಮೆಂಟ್ ಹೋಗಿದ್ದರೆ ಎಸ್ ಇಲ್ಲ ನೋ ಕೊಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ನಿಮ್ಮದು ಕನ್ಸಿಸ್ಟು ಆಧಾರ್ ವೆರಿಫಿಕೇಷನ್ಗೆ ಎಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಆರ್ ಯು ಎಂಪ್ಲಾಯಿ ಆಫ್ ದ ಬ್ಯಾಂಕಿಂಗ್ ಎಸ್ ಇದ್ದರೆ ಎಸ್ ಇಲ್ಲ ನೋ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ, ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್, ಇಲ್ಲಿ ನ್ಯಾಷನಾಲಿಟಿ ನೀವು ಇಂಡಿಯಾ ಆಗಿದ್ದರೆ ಇಂಡಿಯಾ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ ಪ್ರಿಫರೆನ್ಸು ಫಾರ್ ದ ಫೇಸ್ 1 ಎಕ್ಸಾಮ್, ನಾನಿಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ಅಲ್ಲಿ ಸೆಂಟರ್ ಬಂದುಬಿಟ್ಟು ಬೆಂಗಳೂರು. ನೆಕ್ಸ್ಟ್ ಮತ್ತೆ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನಾನು ನೆಕ್ಸ್ಟ್ ಬೆಂಗಳೂರು ಬಿಟ್ಟು ಬೇರೆದು ಮೈಸೂರು ಸೆಲೆಕ್ಟ್ ಮಾಡ್ತೀನಿ. ಮತ್ತು ಥರ್ಡ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ, ಮತ್ತು ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಸೆಂಟರ್ ಬಂದುಬಿಟ್ಟು ನಾನು ಶಿವಮೊಗ್ಗ ಕೊಡ್ತಿದ್ದೀನಿ. ನೆಕ್ಸ್ಟ್ ಕರ್ನಾಟಕ, ನಿಮಗೆ ಯಾವುದು ಸೆಂಟರ್ಸ್ ಬೇಕು ನೀವು ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ 4 ಆಪ್ಷನ್ಸ್ ಇದೆ ಫಾರ್ ಫೇಸ್ 1 ಸೆಂಟರ್ಗೆ. ನೆಕ್ಸ್ಟ್ ಫೇಸ್ 2ಗೆ ಸೆಂಟರ್ ನೋಡೋದಾದರೆ ಇಲ್ಲೂ ಫಸ್ಟ್ ಕರ್ನಾಟಕ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್
3 ಪ್ರಿಫರೆನ್ಸಸ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಯಾವ ಸೆಂಟರ್ ಬೇಕೋ ಅದು ಚೂಸ್ ಮಾಡಬೇಕಾಗತ್ತೆ. ನಾನು ಚೆನ್ನೈ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಬಂದುಬಿಟ್ಟು ಮೈಸೂರು ಸೆಲೆಕ್ಟ್ ಮಾಡ್ಕೊತೀನಿ. ಒಂದು 3 ಆಪ್ಷನ್ಸ್ ಇದೆ. ಫೇಸ್ 2ಗೆ ಇದು. ನೆಕ್ಸ್ಟ್ ಬಂದುಬಿಟ್ಟು ತಿರುವನಂತಪುರಂ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಇಂಗ್ಲೀಷ್ ಅವ್ರ ಹಿಂದಿ ಅಷ್ಟೇ ಇದೆ. ಇದು ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟ್ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕೋಬೇಕಾಗುತ್ತೆ. ಡೇ, ಮಂತ್, ಆಮೇಲೆ ಇಯರ್. ಇಲ್ಲಿ ಮೇಲ್, ಫೀಮೇಲ್, ಜೆಂಡರ್ ಇದು ಯಾವುದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡು ಯು ಹ್ಯಾವ್ ಎ ಟ್ವಿನ್ ಬ್ರದರ್ ಅಂತ ಇದೆ. ಎಸ್ ಇಲ್ಲಾಂದ್ರೇನು ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ ಇದೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್, ಅನ್ಮ್ಯಾರಿಡ್ ಆಗಿದ್ರೆ ನೆಕ್ಸ್ಟ್ ಫಾದರ್ ನೇಮ್, ಮದರ್ ನೇಮ್ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮದು ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಹಾಕಬೇಕಾಗುತ್ತೆ. ದೆನ್ ಡಿಸ್ಟಿಕ್, ಸ್ಟೇಟ್, ನಿಮ್ದು ಯಾವ ಡಿಸ್ಟಿಕ್ ಅದು. ನೆಕ್ಸ್ಟ್ ಪಿನ್ ಕೋಡ್ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮದು ಸೇಮ್ ಪರ್ಮನೆಂಟ್ ಅಡ್ರೆಸ್ ಕರೆಸ್ಪಾಂಡೆನ್ಸ್ ಸೇಮ್ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ದೆನ್ ಅಡ್ರೆಸ್ ಫಾರ್ GST ಇನ್ವಾಯ್ಸಿಂಗ್ಗೆ ಪರ್ಮನೆಂಟ್ ಅಡ್ರೆಸ್ ಕೊಡ್ತೀನಿ. ನೆಕ್ಸ್ಟ್ ನಿಮ್ಮದು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ಅಕೌಂಟ್ ಹೋಲ್ಡರ್ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್, ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮಾಡಬೇಕಾಗುತ್ತೆ. ಮತ್ತು ಬ್ಯಾಂಕ್ ಮತ್ತು ಅದು ಬ್ರ್ಯಾಂಚ್ ನೇಮ್ ಮಾಡಬೇಕಾಗುತ್ತೆ. ಟೈಪ್ ಆಫ್ ಅಕೌಂಟ್ ನಿಮ್ಮದು ಯಾವ ಅಕೌಂಟು, ಸೇವಿಂಗ್ ಇಲ್ಲಾಂದರೆ ಕರೆಂಟ್ ಅಕೌಂಟ್ ಯಾವುದಿದೆ ಅದನ್ನು ಮೆನ್ಷನ್ ಮಾಡಬೇಕು. ದೆನ್ IFSC ಕೋಡ್. ಇದರಲ್ಲಿ ನಂದು ಅಪ್ಲಿಕೇಶನ್ ಫೀಸ್ ಬಂದು 118 ಇದೆ. ನಿಮ್ದು ಎಷ್ಟಿದೆ ಅಷ್ಟು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಕೊಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫಿಲ್ ಮಾಡಬೇಕಾಗುತ್ತೆ. ಡು ಯು ಹ್ಯಾವ್ ಎನಿ ಡ್ಯುಯಲ್ ಡಿಗ್ರಿ ಅಂತ ಇದೆ. ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್ ಬಂದು 10th, 12th, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಇದೆ. ಎಲ್ಲ ಡೀಟೇಲ್ಸು ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮದು ಯಾವ್ಯಾವ ಡಿಗ್ರಿ ಆಗಿದೆ, ಪೋಸ್ಟ್ ಗ್ರ್ಯಾಜುಯೇಷನ್, ಡಿಪ್ಲೊಮೊ, MH, MPhil, ಡಾಕ್ಟರೇಟ್, ಇನ್ನು ಬೇರೆದು ಯಾವುದಾದ್ರೂ ಇದ್ದರೂ ನೀವು ಫಿಲ್ ಮಾಡ್ಬೋದಾಗುತ್ತೆ. ಆಮೇಲೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಏನಾದರೂ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಯಾವ ನಾಲೆಜ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಆಮೇಲೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಕೇಳಿದರೆ ನೀವು ಏನಾದರೂ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಕೊಡಿ. ವರ್ಕ್ ಮಾಡ್ತಿದ್ರೆ ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಫ್ರಮ್ ಟು ಇಲ್ಲ ಅಷ್ಟೇ. ನೆಕ್ಸ್ಟ್ ಲ್ಯಾಂಗ್ವೇಜಸ್ ನಿಮಗೆ ಯಾವ್ದು ಗೊತ್ತು ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಾನು ಫಸ್ಟ್ ಇಂಗ್ಲೀಷ್ ಕೊಡ್ತೀನಿ. ದೆನ್ ಇಂಗ್ಲೀಷ್ ಅಂತ ಟೈಪ್ ಮಾಡಿಬಿಟ್ಟು ನಿಮಗೆ ರೀಡ್, ರೈಟ್, ಸ್ಪೀಕ್ 3 ಬರುತ್ತೆ ಅಂದರೆ ಇದು 3 ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಕನ್ನಡ ಕೊಡ್ತೀನಿ. ಕನ್ನಡ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತಾಡೋಕ್ಕೆ ಬರುತ್ತೆ ಅಂದರೆ ಇಲ್ಲಿ 3 ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವ್ದು ಬರುತ್ತೆ ಅಂತ ತೊಗೊಳ್ಳಿ. ನಾನು ಹಿಂದಿ ತೊಗೋತಿದ್ದೀನಿ. ಅದನ್ನು 3 ಬಂದರೆ 3 ಕೊಡಬೇಕಾಗುತ್ತೆ, ಇಲ್ಲಾಂದರೆ ಕ್ಲಿಕ್ ಮಾಡೋದು ಬೇಡ. ನೆಕ್ಸ್ಟ್ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಕೊಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ಆರ್ ಯು ಶೋರ್ ವಾಂಟ್ ಟು ಕಂಟಿನ್ಯೂ, ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಇದೆ. ನಿಮ್ಮದು ಲೆಫ್ಟ್ ಥಂಬ್ ಇಂಪ್ರೆಷನ್ ಕೊಡಬೇಕಾಗುತ್ತೆ. ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ನಿಮ್ಮ ಕೈಯಲ್ಲಿ ಬರೆದಿರೋ ಡಿಕ್ಲರೇಷನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು SSLC ಸರ್ಟಿಫಿಕೇಟ್. ಮತ್ತು ಡು ಯು ವಾಂಟ್ ಟು ಫೆಚ್ ದ ಡಿಜಿಲಾಕರ್ಗೆ ಎಸ್ ಇದ್ದರೆ ಎಸ್ ಕೊಡಿ, ನೋ ಕೊಡಿ. ನೆಕ್ಸ್ಟ್ ಕ್ಯಾಪ್ಚಾ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟರೆ ನೀವು ಪೇಮೆಂಟ್ಗೆ ಪ್ರೊಸೀಡ್ ಆಗುತ್ತೆ. ನಿಮ್ದು ಎಷ್ಟು ಪೇಮೆಂಟ್ ಇದೆ ಅಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ ದೆನ್ ಸಬ್ಮಿಟ್ ಅಂತ ಕೊಡಿ. ದೆನ್ ನೀವು ಇಲ್ಲಿ ಪೇಮೆಂಟ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಪ್ರಿಂಟೌಟ್ ಮತ್ತು ತೊಗೋಬೋದಾಗುತ್ತೆ. ನೀವು UPI ಮುಖಾಂತರ ಮಾಡ್ಬೋದು. ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಕೊಡಿ. ಪ್ರೊಸೀಡ್ ವಿತ್ ಪೇಮೆಂಟ್.
ಇಲ್ಲಿ ಸ್ಕ್ಯಾನರ್ ಮುಖಾಂತರನಾದರೂ ನೀವು ಪೇ ಮಾಡ್ಬೋದು, ಇಲ್ಲಾಂದರೆ UPI ID ಹಾಕ್ಬಿಟ್ಟು ನೀವು ಪೇ ಮಾಡ್ಬೋದು. ಸೊ ನೆಕ್ಸ್ಟ್ ಆದಮೇಲೆ ನಿಮ್ಮದು ಪ್ರಿಂಟೌಟ್ ಅಪ್ಲಿಕೇಶನ್ ಮತ್ತು ಫೀಸ್ ರೆಸಿಪ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಪ್ಲೈ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.